ಮೀನಾಕ್ಷಿ, 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 ಯಾಕೊಂಥರ ಇದೆಯಾ? ಏನಾಯ್ತು? ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಹೇಳು ಬಿಡುವೋ ಗೊತ್ತಾಗ್ತಾ ಇಲ್ಲ. ಆದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ. ಹೇಳದೆ ವಿಧಿ ಇಲ್ಲ. ಸರ್ ಸರ್, ಏಯ್ ನಿನ್ನೆ ಕಣ್ ಬಾರ. ಕುದುರೆಗಳನ್ನ ಯಾವತ್ತು ನೋಡಿಲ್ವ ನೀನು? ನೀನ್ ಇಲ್ಲಿ ಯೋಚನೆ ಮಾಡ್ತಾ ಇದ್ರೆ ಮನೇಲಿ ಅವಳು ನಿನ್ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ ಅನ್ನೋದನ್ನ ಮರಿಬೇಡ. ನೀ ಅವಳನ್ನ ಮಾತಾಡಿಸ್ತಾ ಇಲ್ಲ, ನಗಿಸ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ದಾಳೆ. ನನ್ನ ಹತ್ರನೂ ಒಂದು ಕಂಪ್ಲೇಂಟ್ ಇದೆ. ಯಾರ ಮೇಲೆ? ನಿನ್ನ ಮೇಲೆ. ನನ್ನ ಹುಡುಗಿ ಕೂಡ ನೀನು ಅವಳ ಹತ್ರ ನಡ್ಕೊಳ್ಳೋ ಸರಿಯಿಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ದಾಳೆ. ಅವಳು ಹೇಳಿದ್ ನಿನ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ನೆ ಹೊರತು ಸತ್ಯವಾಗ್ಲೂ ನಿನ್ನ ಮನಸ್ಸು ನೋಯಿಸ್ಬೇಕು ಅಂತೂ ಅಲ್ಲ. ನಿನಗೆ ನಿಶ್ಚಯ ಮಾಡಿದ ಹುಡುಗಿ ಅಂದ್ರೆ ನನಗೆ ತಂಗಿ ಸಮಾನ ಕಣೋ. ನಾನು ಅವಳ ಜೊತೆ ತಪ್ಪಾದ ರೀತಿ ನಡ್ಕೋತೀನ. ಒಂದು ವೇಳೆ ಅವಳಿಗೆ ಆ ರೀತಿ ಅನ್ಸಿದ್ರೆ ನಾನು ಅವಳ ಕ್ಷಮಾಪಣೆ ಕೇಳ್ತೀನಿ ಕಣೋ. ದೋಸ್ತ್, ನನ್ನ ಬಗ್ಗೆ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತಲ್ಲ, ಅಂಥದ್ರಲ್ಲಿ ನಾ ರೀತಿ ನಡ್ಕೋತೀನ? ನೀ ನನ್ನ ಪ್ರಾಣ ಕಣ. ನಿನ್ನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ಯಾವತ್ತೂ ಆ ರೀತಿ ತಪ್ಪು ಮಾಡಿಲ್ಲ ಕಣ. ಮಾಡಿಲ್ಲ. ದೋಸ್ತ್, ನನ್ನ ಕ್ಷಮಿಸ್ಬಿಡು ದೋಸ್ತ್, ನನ್ನ ಕ್ಷಮಿಸ್ಬಿಡು. ನನ್ನ ದೋಸ್ತ್ ನನಗೆ ಹೇಳ್ದೆ ಏನೂ ಮಾಡೋದಿಲ್ಲ, ಅವನು ತಪ್ಪು ಮಾಡೋದಿಲ್ಲ. ಅವನಾಗೆ ತಪ್ಪು ಮಾಡಿದ್ರು ನನಗೆ ಹೇಳ್ಬಿಟ್ಟೆ ಮಾಡ್ತಾನೆ. ನನ್ನಿಂದ ಅವನು ಯಾವತ್ತು ಏನು ಮುಚ್ಚಿಟ್ಟಿಲ್ಲ. ನೀನು ಅವನ ತಪ್ಪು ಅರ್ಥ ಮಾಡ್ಕೊಂಡಿದ್ಯಾ? ನಾನ್ ತಪ್ಪಾಗಿ ಹೇಳ್ತಿಲ್ಲ, ನೀನ್ ನನ್ನನ್ನ ತಪ್ಪಾಗಿ ತಿಳ್ಕೊಂಡಿದೀಯ. ನಾನು ಹೇಳಿದ್ದಷ್ಟು ನಿಜ. ನನ್ನ ದೋಸ್ತ್ ಯಾವತ್ತೂ ಕಣ್ಣೀರು ಹಾಕಿರ್ಲಿಲ್ಲ. ಅವ್ನು ಕಣ್ಣೀರು ಹಾಕಿದ್ಮೇಲೆ ನಾನು ಬದುಕಿದ್ರೆ ಎಷ್ಟು, ಸತ್ರ ಎಷ್ಟು. ಇಲ್ಲಿ ನೋಡು, ನನ್ನ ದೋಸ್ತ್ ಮೇಲೆ ಯಾವತ್ತು ತಪ್ಪರ್ಸ್ಬೇಡ. ಹುಷಾರ್. ಏನ್ ನೀವು ಮಾಡ್ತಿರೋದು? ಕೂತ್ಕೊಂಡು ಮಾತಾಡಿ. ನೀನ್ ಮೇಲ್ ಕೂತ್ಕೋ. ನಾನು ರೌಡಿನೇ ನಿಜ, ಆದ್ರೆ ನನ್ನ ದೋಸ್ತ್ ಪ್ರೀತಿ ಮಾಡೋ ಹುಡುಗಿ ಮೇಲೆ ಕೈ ಹಾಕೋಷ್ಟು ಕೆಟ್ಟವ್ ನಾನಲ್ಲ. ನೋಡು, ನನ್ನ ನಡವಳಿಕೆನಾದ್ರೂ ನಿನಗೆ ಸರಿಯಿಲ್ಲ ಅಂತ ಅನಿಸಿದ್ರೆ ನಾನು ಕ್ಷಮಿಸ್ಬಿಡು. ನೀನು ನನ್ನ ದೋಸ್ತ್ ಹೆಂಡತಿ ಆಗೋಳು, ನನಗೆ ದೇವ್ರ ಸಮಾನ. ನನಗೆ ಕ್ಷಮಿಸ್ಬಿಡು, ನನಗೆ ಕ್ಷಮಿಸು. ಸ್ಟಾಪ್. ಅಣ್ಣ, ನಿಮಗೆ ಕೋಪ ಇದ್ರೆ ಎಷ್ಟು ಬೇಕಾದ್ರೂ ಹೊಡಿರಿ ಅಣ್ಣ, ಆದ್ರೆ ದಯವಿಟ್ಟು ಮಾತಾಡಕ್ಕೆ ಅವಕಾಶ ಕೊಡಿ. ಹೇಳ್ತೀನಿ. ಇದೊಂದು ಕೋದನ್ ಡ್ರಾಮ. ಇಬ್ರು ಕೋದನ್ ಡ್ರಾಮಾಗೆ ಮೀನಾಕ್ಷಿ ಇಷ್ಟ. ಇದು ಮೀನಾಕ್ಷಿ, ಇದು ಸಂಗೀತ. ಇವರಿಬ್ಬರಿಗೆ ಒಂದೇ ಒಂದು ಕೋದನ್ ಡ್ರಾಮ ಇಷ್ಟ. ಇದು ಮೀನಾಕ್ಷಿ, ಇದು ಕೋದನ್ ಡ್ರಾಮ.
ದೇವ್ರೆ, ಸ್ನೇಹಕ್ಕಿದೊಂದು ಪರೀಕ್ಷೆನ. ಅಲ್ಲ, ಪ್ರೇಮಕ್ಕಿದೊಂದು ಶಿಕ್ಷೆ. ನಿನ್ ದೋಸ್ತ್ಗೆ ಯಾಕೆ ನಿಜ ಹೇಳ್ಬಾರ್ದು? ನಿಜಾನ್ ಕೇಳಿ ನನ್ನ ದೋಸ್ತ್ ಕಣ್ಣೀರ್ ಹಾಕಿದ್ರೆ ಅದನ್ನು ಒರ್ಸೋ ಶಕ್ತಿ ನನಗಿಲ್ಲ. ನಿಮ್ಮಿಬ್ರು ಸ್ನೇಹಕ್ಕೋಸ್ಕರ ನಾನ್ ಶಿಕ್ಷೆ ಅನುಭವಿಸೋದಿಕ್ಕೆ ರೆಡಿ ಇಲ್ಲ. ಈ ನಿಜಾನ ಅವ್ನಿಗೆ ಅರ್ಥ ಮಾಡ್ಸೋದು ಹೆಂಗೆ? ನಿಜ ಏನು ಅಂತ ನಾನ್ ಅರ್ಥ ಮಾಡಿಸ್ತೀನಿ. ಸಂಗೀತ, ಏನಿದೆಲ್ಲ? ಸಾಯ್ಬೇಕು ಅಂತ ಹೊರಟವಳಿಗೆ ಜೀವ ಕೊಟ್ರಿ, ಮನೆಗ್ ಕರ್ಕೊಂಡು ಹೋದ್ರಿ, ಬೀಗದ ಕೈನ ನನ್ನ ಕೈಯಲ್ಲಿ ಕೊಟ್ಟು ನೀನೇ ಯಜಮಾನಿ ಅಂದ್ರಿ. ನಿಮ್ ಮನ್ಸಿನಲ್ಲೂ ಒಂದ್ ಜಾಗ ಕೊಟ್ರಿ, ನಾನು ಯಾವಾಗ್ಲೂ ಅಲ್ಲೇ ಇರ್ಬೇಕು. ಅದಕ್ಕೆ ಇದೆಲ್ಲ. ಮೀನಾಕ್ಷಿ, ನಿಂಗೊಂದು ನಿಜ ಹೇಳ. ನಾನು ಕುಣಿತಾ ಇದ್ದೆ, ಕುಣಿತಾ ಇರ್ಲಿಲ್ಲ. ಈಗ ಕುಣಿಬೇಕು ಅನಿಸ್ತಾ ಇದೆ. ಕುಣಿಬೇಕು ಅನಿಸ್ತಾ ಇಲ್ಲ. ಕುಡ್ದಾಗಿದ್ದ ಮತ್ಕಿಂತ ಪ್ರೀತಿ ಇರೋ ಮತ್ಗೆ ಜೋರ್ ಜಾಸ್ತಿ. ಸರ್, ನನ್ ತಂಗಿ ಮದ್ವೆ ಒಂದ್ 2 ದಿನ ನನ್ ಟಾಂಗ ನೋಡ್ಕೊಳ್ಳಿ. ಟಾಂಗನ ಹಾ. ಸದ್ಯ ನಿನ್ ತಂಗಿ ನೋಡ್ಕೊ ಅಂತ ಹೇಳಿಲ್ವಲ್ಲ? ನಮ್ ತಂಗಿನ ಅವಳ ಲವರ್ ನೋಡ್ಕೋತಾನೆ. ಅಂದ್ರೆ ಲವ್ ಮ್ಯಾರೇಜಾ? ಅವ್ರು ಲವ್ ಮಾಡ್ತಾ ಇದಾರೆ, ನಾನ್ ಮ್ಯಾರೇಜ್ ಮಾಡಿಸ್ತಾ ಇದೀನಿ. ನಾನು ಲವ್ ಮಾಡಿಸಿ ಮ್ಯಾರೇಜ್ ಮಾಡಿಸ್ಬೇಕು ಅಂತ ಎಷ್ಟೋ ಪ್ರಯತ್ನ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ನೋಡು, ನಿನಗೋಸ್ಕರ ಅಲ್ದೇ ಇದ್ರು ನಿನ್ ತಂಗಿ ಲವ್ಗೋಸ್ಕರ 2 ದಿನ ಏನು 1 ವಾರ ಟಾಂಗ ನೋಡ್ಕೋತೀನಿ. ಥ್ಯಾಂಕ್ ಯು. ಅಣ್ಣ ನನ್ನ ದೋಸ್ತಲ್ಲಿ ಗೊತ್ತಿಲ್ಲ, ಲಾರಿಲಿ ಹೋಗಿದ್ದಾರೆ. ಯಾವ ಮಾಲ್ ಬಂದಿದೆ? ಸಂಗೀತ, ಅದೇ ಸಿಂಗರ್ ಅಣ್ಣ. ಅವಳನ್ನ ಊರೆಲ್ಲ ಸುತ್ತಾಡಿಸ್ಕೊಂಡು ಐ ಲವ್ ಯು ಅಂತ ಹೇಳಿ ಡ್ಯೂಯೆಟ್ ಹಾಡಕ್ ಹೋಗಿದ್ದಾರೆ. ನಿಜಾನ? ಸತ್ಯವಾಗ್ಲೂ ಅಣ್ಣ, ಅವ್ರಿಬ್ರು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ದಾರೆ. ಹೆಂಗಿದೆ ಸ್ಪೀಡ್? ದಯವಿಟ್ಟು ನಿಲ್ಸಿ. ಲಾರಿನ ನಿಲ್ಸಿ ಅಂತ ಹೇಳಿದ್ನಲ್ಲ. ನಿಲ್ಸಿ, ಪ್ಲೀಸ್ ನಿಲ್ಸಿ. ಸದ್ಯಕ್ಕೆ ಸ್ಪೀಡ್ ಸಾಕು. ಮದುವೆ ಆದ್ಮೇಲೆ ಇನ್ನೂ ಸ್ಪೀಡಾಗಿ ಓಡಿಸ್ತೀನಿ. ಮದ್ವೆನಾ? ನಾನು ನಿನ್ನ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನೀವೊಬ್ರೇ ತೀರ್ಮಾನ ತಗೊಂಡ್ರೆ ಆಗೋಯ್ತಾ? ಇನ್ಯಾರು ಒಪ್ಕೋಬೇಕು? ನನ್ ದೋಸ್ತ, ಅವನ್ ಖಂಡಿತ ಈ ಮದುವೆಗೆ ಒಪ್ಕೋತಾನೆ. ಇನ್ ನನ್ ತಂಗಿ ದೇವಿ, ಅವಳು ನನ್ ಮದುವೆ ಯಾವಾಗ ಆಗುತ್ತೆ ಅಂತ ಎದುರು ನೋಡ್ತಿದ್ದಾಳೆ. ನನಗಿಷ್ಟ ಆಗೋದ್ ಬೇಡ್ವಾ? ಪ್ರೀತಿ ಅನ್ನೋದು ಬಲವಂತದಿಂದ ಪಡೆಯೋದಲ್ಲ, ಅದು ಮನಸ್ಸಿನಲ್ಲಿ ತನ್ನಿಂದ ತಾನೇ ಹುಟ್ಟಬೇಕು. ಯಾವಾಗ್ಲೂ ಒಂದೊಂದ್ಸತಿ ಯಾರನ್ನು ನೋಡಿದಾಗ ನಮಗ್ ಗೊತ್ತಿಲ್ದೆ ಸ್ಪಂದಿಸೋದೇ ಪ್ರೀತಿ. ಆ ಯಾರೋ ಒಬ್ಬ ನಾನ್ ತಾನೆ? ಇಲ್ಲ, ನನ್ನ ಮನಸ್ಸಿನಲ್ಲಿ ಅಂತ ಭಾವನೆ ಯಾವತ್ತೂ ಮೂಡಿಲ್ಲ. ನೀನ್ ಯಾರಿಗಾದ್ರೂ ಮನ್ಸು ಓದಿದ್ರೆ ಹೋಗ ಅವನ ಜೊತೆಲೇ ಇರು, ನನ್ ಮನೇಲಿ ಇರ್ಬೇಡ. ಹೇಳಿ. ನನಗೆ ನಿನ್ ದೋಸ್ತ್ ಅಂದ್ರೆ ಇಷ್ಟ. ಬಾ. ಬಾ ಬೇಗ. ಬಾ. ನಿಂತ್ಕೋ ಅಲ್ಲೇ, ನಿಂತ್ಕೋ. ಸಂಗೀತ ನಿಲ್ಗಣ ಕರ್ಕೊಂಡು ಹೋಗಿದೆ. ಅವಳನ್ನ ಸಂಗೀತ ಅಂತ ಕರಿಬೇಡ, ಅತ್ಗೆ ಅಂತ ಕರಿ. ಅವಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದು ಕರ್ಕೊಂಡು ಹೋಗಿದ್ದೆ. ಹೇಳಿದ್ಲು. ಅವಳ ಮನಸ್ಸಲ್ಲಿ ಏನಿದೆ ಅಂತ ನನ್ನ ಹತ್ರ ಎಲ್ಲ ಹೇಳಿದ್ಲು. ಅದ್ ನನ್ಗೆ ಇಷ್ಟನೂ ಆಯ್ತು, ಒಪ್ಗೆನೂ ಆಯ್ತು. ಇವಳ ಮನಸ್ಸಿನಲ್ಲಿ ಯಾರಿದ್ದಾರೆ ಅಂತ ನಿನಗೆ ಗೊತ್ತಾ? ಚೋರ, ಚಿತ್ತ ಚೋರ, ದೋಸ್ತ. ನನ್ ದೋಸ್ತಿದ್ದಾರೆ. ನನ್ ದೋಸ್ತಿದ್ದಾನೆ. ಈಗ ನೀನ್ ಹೇಳಮ್ಮ, ನಿನ್ ನಿರ್ಧಾರ ಏನು ಅಂತ. ಒಳ್ಳೆ ಸುದ್ದಿ, ಒಳ್ಳೆ ಜೋಡಿ. ಕರೆಕ್ಟ್.
ಒಳ್ಳೆ ಸುದ್ದಿ, ಇವರಿಬ್ಬರದು ಒಳ್ಳೆ ಜೋಡಿ. ಈ ಹುಡುಗಿನ ಮದುವೆ ಮಾಡ್ಕೊ ಅಂತ ನಾನು ಹೇಳ್ತೀನಿ. ಅವ್ನು ನನ್ನ ಮಾತು ಒಪ್ಕೋತಾನೆ. ಹೇ, ಈ ದೋಸ್ತ್ ಮಾತು ಒಪ್ಕೊಳ್ದೆ ಇನ್ ಯಾರ ಮಾತು ಒಪ್ಕೋತಾನೆ? ಇಲ್ಲಾಂದ್ರೆ ಅವನ್ನ ಒಪ್ಪಿಸ್ತೇನೆ, ನಾನು ಒಪ್ಪಿಸ್ತೇನೆ. ಅಣ್ಣ ಬಂದ್ಯಾ? ಬಂದೆ, ಏನೀಗ? ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ಸರಿ, ಕಾಯ್ತಾರು. ಛೀ, ಹೋಗೋಣ. ನಡಿ ಹೋಗೋಣ. ಅಯ್ಯೋ, ನಿಂಗೆ ಯಾವಾಗ ನೋಡಿದ್ರು ತಮಾಷೆನೆ. ಸರಿ, ಏನ್ ವಿಷಯ ಹೇಳು. ಅಣ್ಣ ಮದ್ವೆ ನಿಶ್ಚಯ ಮಾಡಿದಾನೆ. ನನಗೆ ಗೊತ್ತು. ಅದೇ ಗೊತ್ತು. ನಾನು ಹೇಳಿದ್ದು ಈ ಮನೆ ಉಪ್ಪು ತಿಂದಿದ್ದಕ್ಕೆ ವಿಶ್ವಾಸನೆಲ್ಲ ಕೊಕ್ಬಿಟ್ಟೆ. ನನ್ನ ನಿನ್ನ ವಿಷಯ ಬಿಟ್ಟು ಅಣ್ಣ ಹೋಗ್ಲಾ? ಇನ್ನೂ ಇಲ್ಲೇ ಇದೆಯಾ? ಹೋಗು. ದೋಸ್ತ್ ಎಲ್ಲೋದ ಇವನು? ದೋಸ್ತ್ ಅಣ್ಣ ನೋಡು, ಅಣ್ಣ ಹೇಳಿದ್ ನೀನ್ ಒಪ್ಕೊಳ್ತೀಯ ಅಂತ ಆ ಹುಡ್ಗಿಗೆ ಆಸೆ ಹುಟ್ಟಿಸ್ಬಿಟ್ಟಿದೀನಿ. ಅವಳು ತುಂಬಾ ಒಳ್ಳೆ ಹುಡುಗಿ. ಅವಳನ್ನ ನೀನು ಬೇಡ ಅನ್ಬಾರ್ದು ಪ್ಲೀಸ್. ನನ್ನ ದೋಸ್ತ್ ಇಷ್ಟಪಟ್ಟಿದ್ದೀನ ನಾನು ಯಾವತ್ತು ಬೇಡ ಅಂದಿದ್ದೀನಿ ಹೇಳು? ಈ ವಿಷಯ ಕೇಳಿ ನನ್ಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಎಲ್ಲಿದ್ದಾನೆ ಅವನು? ದೋಸ್ತ್ 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 ಏಯ್! ದೋಸ್ತ್, ಇವತ್ತು ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನನಗೂ ಅಷ್ಟೇ, ಇವತ್ತು ತುಂಬಾ ಸಂತೋಷ ಆಗ್ತಿದೆ. ಹೇಗಿದೆ ನನ್ನ ಸೆಲೆಕ್ಷನ್? ಹೇಳ್ಬೇಕಾ? ಹೇಳು ಮಾಡೋದಂಗಿದೆ ಜೋಡಿ. ಒಂದ್ ನಿಮಿಷ ಹೆಣ್ಣನ್ನು ಮಾತಾಡ್ಸ್ಕೊಂಡ್ ಬರ್ತೀನಿ. ಆ ಗೆದ್ದ ಪರಿಸ್ಥಿತಿಲಿ ನಾನು ಏನೇನೋ ಹೇಳ್ಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡಿ. ಮನಸ್ಸಲ್ಲಿರೋದನ್ನ ಧೈರ್ಯವಾಗಿ ಹೇಳೋರು ಕಂಡ್ರೆ ನನಗೆ ತುಂಬಾ ಇಷ್ಟ. ನಮ್ಮಿಂದ ನಿಂಗೆ ತುಂಬಾ ಅನ್ಯಾಯ ಆಗುತ್ತೆ ಅನ್ನೋ ವಿಷಯ ನನ್ನ ಮನಸ್ಸಿಗೆ ತುಂಬಾ ಕೊರಿತಾ ಇತ್ತು. ಈಗ ನಮ್ಮಿಂದ ನಿನ್ಗೆ ಹೊಸ ಜೀವನ ಸಿಗುತ್ತೆ ಅಂದ್ರೆ ಅದಕ್ಕಿಂತ ಸಂತೋಷ ಬೇರೆ ಏನಿಲ್ಲ. ಇದು ಮನೆ ಬಿಗಿದ ಕೈ. ಇನ್ನು ಮುಂದೆ ಇದ್ರ ಜವಾಬ್ದಾರಿ ನಿಂದು. ದೇವಿ ಪವರ್ ಕಟ್ಟು. ದೇವಿ, ನಿಮ್ಮ ಅಣ್ಣ ಅವನಲ್ಲ, ಅದೇ ಅವಳ ಹಸ್ಬೆಂಡ್, ಹೊರಗಡೆ ಎಲ್ರಿಗೂ ಬೆಂಡ್ ತೆಗಿತಿದ್ದವನು ಇವತ್ತು ಇವಳಿಗೆ ಬೆಂಡ್ ಆಗ್ಬಿಟ್ಟ. ಹಲೋ ಹಲೋ ಹಲೋ, ಅಳೋದು ದುಃಖ ಪಡೋದು ಎಲ್ಲ ಕಟ್. ನೀ ನನ್ ದೋಸ್ತ್ ಹೆಂಡತಿ ಅಂದ್ಮೇಲೆ ಈ ಮನೆಗೆ ಮಹಾರಾಣಿ, ಕರೆಕ್ಟ್? ಕರೆಕ್ಟ್ ಇನ್ ಏನೇ ಇದ್ರು ನೀನ್ ಆರ್ಡರ್ ಮಾಡ್ಬೇಕು, ನಾನು ದೇವಿ ಅದನ್ನ ಪಾಲಿಸ್ಬೇಕು, ಕರೆಕ್ಟ್? ಕರೆಕ್ಟ್. ಕರೆಕ್ಟ್. ಹಾಗಂತ ಗುಂಡು ಬಿಟ್ಬಿಡು ಅಂತ ಆರ್ಡರ್ ಮಾಡ್ಬೇಡ, ಕರೆಕ್ಟ್? ನೋ. ಕರೆಕ್ಟೇ.